ಪಹಲ್ಗಾಮ್ನಲ್ಲಿ ಹತರಾದ ಕನ್ನಡಿಗರು ಮೂವರು, ಆ ಪೈಕಿ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಕೂಡ. ಅವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಬೈ ರೋಡ್ ಶಿವಮೊಗ್ಗ ತಲುಪಲಿದೆ. ಇನ್ನು ಕುಟುಂಬಸ್ಥರು ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅವರ ಅಂತಿಮ ವಿಧಿವಿಧಾನಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ. ಇಡೀ ಶಿವಮೊಗ್ಗ ಇವತ್ತು ಮಂಜುನಾಥ್ ರಾವ್ ಅವರ ಹತ್ಯೆಯನ್ನ ಖಂಡಿಸಿ, ಉಗ್ರರ ದಾಳಿಯನ್ನ ಖಂಡಿಸಿ ಅರ್ಧ ದಿನ ಸ್ವಯಂ ಪ್ರೇರಿತ ಬಂದ್ಗೆ ಸಿದ್ದವಾಗಿದೆ. ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಅವರ ಸಹೋದರಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ ಅವರು, ಮೇಡಮ್ ನಮಸ್ಕಾರ. ನಮಸ್ತೆ. ಇಡೀ ರಿಪಬ್ಲಿಕ್ ತಂಡದ ಸಾಂತ್ವನ ತಮ್ಮ ಕುಟುಂಬದ ಜೊತೆಯಲ್ಲಿದೆ. ಬಹಳ ದುಃಖಕರ ಸಂಗತಿ, ಹಾಗೆ ಕಷ್ಟ ಕೂಡ ಈ ಸಂದರ್ಭವನ್ನ ಹ್ಯಾಂಡಲ್ ಮಾಡೋದು. ಪಲ್ಲವಿ ಅವ್ರ ಜೊತೆ ಮಾತನಾಡಿದ್ರ ಎಷ್ಟೊತ್ತಿಗೆ ರೀಚ್ ಆಗಬಹುದು, ಮುಂದಿನ ಕ್ರಿಯಾ ವಿಧಾನಗಳು ಯಾವ ರೀತಿ, ಏನ್ ಮಾಹಿತಿ ಹಂಚ್ಕೊಳ್ಬಹುದು ಮೇಡಮ್? ಈಗ ಚನ್ನಗಿರಿ ಹತ್ರ ಇದ್ದಾರೆ, ಚನ್ನಗಿರಿ ದಾಟಿಯಾರೆ ಅಂತಾನು ಕೇಳ್ಪಟ್ಟೆ. ಒಂದು 1/4 ಗಂಟೆ ಅರ್ಧ ಗಂಟೆ ಒಳಗೆ ಬರ್ತಾರೆ. ಪಲ್ಲವಿ ಹತ್ರ ಏನು ಮಾತೇನಾಗಿಲ್ಲ, ಬಟ್ 5 ಗಂಟೆಗೆಲ್ಲ ಹೊರಟಿದ್ದಾರೆ. ದಾರಿ ಮಧ್ಯದಲ್ಲಿ ಶಿರಾ ಎಲ್ಲೆಲ್ಲಿ ತಲುಪಿಯಾರು, ಸ್ವಲ್ಪ ಅದ್ರ ಮಟ್ಟಿಗೆ ಲೇಟ್ ಆಗಿದೆ. ಇಲ್ಲಾಂದ್ರೆ 9 ಗಂಟೆಗೆ ಬಹುಶಃ ಈ ಸಮಯ ಅಷ್ಟು 9 ಗಂಟೆಗೆ ಬಹುಶಃ ಇರ್ತಿದ್ರು ಅನ್ಸುತ್ತೆ. ಈಗ ಒಂದು 1/4 ಗಂಟೆ ಒಳಗೆ ಬರ್ಬೋದು, 1/4 ಗಂಟೆ ಅರ್ಧ ಗಂಟೆ ನಂತರದಲ್ಲಿ. ಅಂದ್ರೆ ಅಂತಿಮ ದರ್ಶನ ವಿಧಿವಿಧಾನ ಇದರ ಸಿದ್ಧತೆಗಳು ಎಷ್ಟೊತ್ತಿಗೆ ಆಗತ್ತೆ, ಏನು ಅದ್ರ ಬಗ್ಗೆ ಏನ್ ಮಾಹಿತಿ? ಸರ್ಕಾರದ ಕಡೆಯಿಂದ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಯಾರಾದ್ರೂ ಬರ್ತಾರಾ, ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಬರಬಹುದು, ಮೇ ಬಿ ಬರಬಹುದು. ನಮ್ಮ ಮನೇದೊಂದು ಸ್ವಲ್ಪ ಕಾರ್ಯ ಮಾಡಿಬಿಟ್ಟು ನಂತರ ಎಲ್ರಿಗೂ ನೋಡೋಕೆ ಅಂತ ಇಡ್ತಾರೆ, ಸಾರ್ವಜನಿಕವಾಗಿ ಇಡ್ತಾರೆ. ನಂತರ ಹೇಗೆ ಆಗುತ್ತೋ. ಪಲ್ಲವಿ ಅವರು ಆಡಿದ ಒಂದು ಮಾತು, ಅಂದ್ರೆ ಅವರು ಅನುಭವಿಸಿದ ಆ ಸಂದರ್ಭದಲ್ಲಾದಂತಹ ಘಟನೆಯನ್ನು ಅವರು ವಿವರಿಸಿದ್ದು ಇಡೀ ದೇಶ ಒಂದ್ ರೀತಿಯಲ್ಲಿ ಆ ಮಾತುಗಳನ್ನ ಕೇಳೇನೆ ಶಾಕ್ಗೊಳಗಾಯ್ತು. ನನ್ನನ್ನು ಕೊಲ್ಲು ಅಂದಾಗ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರು ಅಂತ ಹೇಳಿ ಪಲ್ಲವಿ ಅವ್ರ ಮಾಹಿತಿಯನ್ನ ನೀಡಿದ್ದು. ಇಂಥ ಪ್ರಸಂಗದಲ್ಲಿ ತಮ್ಮ ಸಹೋದರಿ ಇದ್ರು ಅನ್ನೋದು ಬಹಳ ಕಷ್ಟ. ನಿಮ್ಗೂ ಕೂಡ, ನಿಮ್ ಕುಟುಂಬಸ್ಥರಿಗೂ ಕೂಡ ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಬಹುಶಃ. ಪಲ್ಲವಿ ನಂಗೆ ಅತ್ತಿಗೆ ಆಗ್ಬೇಕು. ಮಂಜುನಾಥ್ ಅವ್ರು ನನ್ನ ಕಸಿನ್ ಬ್ರದರ್, ನಮ್ಮ ಅಮ್ಮನ ದೊಡ್ಡಮ್ಮನ ಮಗ ಮಂಜಣ್ಣ ಅವರು ಪಾಪ ಹೇಗ್ ಸಹಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಎಲ್ರೂ ಅವಳನ್ನೇ ಕಾಯ್ತಾ ಇದೀವಿ. ಅಭಿಜಯ್ ಮತ್ತೆ ಪಲ್ಲವಿ ಬರ್ಲಿಕ್ಕೆ ಕಣ್ಮುಂದೆನೆ ಆಗಿರೋಂಥದ್ದು. ಮಗ ಕಣ್ಮುಂದೆ ತನ್ನ ತಂದೆ ಸಾವು ನೋಡ್ಯಾರೆ. ಸಣ್ಣ ಹುಡುಗ, ಇನ್ನು ಸೆಕೆಂಡ್ PU ಆಗಿರೋಂತ ಹುಡುಗ. ಇವಳು ಸಣ್ಣೋಳೆ ಪಾಪ. ಕಾಯ್ತಾ ಇದೀವಿ ಅಷ್ಟೇ, ಅವರಿಬ್ರು ಆರಾಮಾಗಿ ಬಂದ್ಬಿಡ್ಲಿ ಅಂತ. ಮುಂದಿಂದು ನಮ್ ಕೈಲಿ ಯಾವ್ದೂ ಇಲ್ಲ. ಮಂಜಣ್ಣನ್ ನೋಡಿದ್ಮೇಲೆ ನಮ್ ಕೈಲಿ ಯಾವ್ದೂ ಇಲ್ಲ. ಸದ್ಯಕ್ಕೆಲ್ಲ ಕಾಯ್ತಾ ಇದೀವಿ ಅಷ್ಟೇ. ಈ ವಿಚಾರ ನಿಮಗೆ ಮೊದಲು ಅವತ್ತು, ಅಂದ್ರೆ ಅಲ್ಲಿ ಅಟ್ಯಾಕ್ ಆಯ್ತಲ್ಲ ಮೇಡಮ್, ಅವತ್ತು ನಿಮಗೆ ಫಸ್ಟ್ ನೀವು ಎಲ್ಲಿದ್ರಿ ಆಗ? ನಿಮಗೆ ಯಾವ ಮೂಲಕ ಗೊತ್ತಾಯ್ತು ಅಂತ? ನಾನು ಶಿವಮೊಗ್ಗದೊಳೆ. ನಾನು ಶಿವಮೊಗ್ಗದೊಳೆ. ಮಂಜಣ್ಣ ಇರೋದು ಶಿವಮೊಗ್ಗದಲ್ಲೇ. ಮಂಜು ಅವರ ಸ್ವಂತ ತಂಗಿ, ನಮ್ ದೊಡ್ಡಮ್ಮನ ಮಗಳು ಇರೋದು ತೀರ್ಥಹಳ್ಳಿಲಿ. ಗೊತ್ತಾಗ್ತಿದ್ದಂಗೆ ಪಲ್ಲವಿಗೆ ಫೋನ್ ಮಾಡಿದಾಗ ಪಲ್ಲವಿ ಹೇಳಿದ್ದೆ ಮಂಜಣ್ಣ ಹೋದ್ರು ಅಂತಾನೆ ಹೇಳಿದ್ದು. ನಂತರ ಅಲ್ಲಿ ಸಂತೋಷ್ ಅನ್ನೋರು ರಿಸೀವ್ ಮಾಡಿ ಇಲ್ಲ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ರು. ಅದನ್ನೇ ನಮ್ ದೊಡ್ಡಮ್ಮಂಗೆ ಹೇಳಕ್ಕೆ ಅನುಕೂಲ ಆಯ್ತು. ಇಲ್ಲ ಇಂಜೂರ್ ಆಗಿದ್ದಾರೆ, ಗುಂಡೇಟ್ ಬಿದ್ದಿದೆ, ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. ಸಂಜೆ ತನಕ ಏನು ಹೇಳಿಲ್ಲ, ಇಷ್ಟೇ ಹೇಳಿರೋದು ಅಂತ ಹೇಳಿದಕ್ಕೆ ನಂಬ್ಕೊಂಡಿದ್ರು. ರಾತ್ರಿ ಮೇಲೆ ನಮ್ ದೊಡ್ಡಮ್ಮಂಗೂ ಹೇಳಿದ್ವಿ ಮಂಜಣ್ಣಂದು. ನಂತರ ಬಹಳ ಮೃದು ಸ್ವಭಾವದವರು ಮಂಜುನಾಥ್ ರಾವ್ ಅವರು ಅನ್ನೋದು ನಮಗ್ ಸಿಕ್ಕ ಮಾಹಿತಿ. ಇವನ್ ಪಲ್ಲವಿ ಅವರು ಕೂಡ ಯಾರ ಜೊತೆಲೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರಲ್ಲ ಅಂತ ಹೇಳಿ, ಅಂತದ್ರಲ್ಲಿ ಇಂಥ ಒಂದು ಸಂದರ್ಭವನ್ನ ಅವರು ಫೇಸ್ ಮಾಡಿದ್ದು, ಇದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ದುಃಖ ಆಗತ್ತೆ. ಸ್ನೇಹ ಜೀವಿ, ಪ್ರತಿಯೊಂದನ್ನು ಸಂಭ್ರಮಿಸ್ತಾ ಇದ್ದ. ಏನೇ ಆದ್ರೂ, ಸಣ್ಣ ಪುಟ್ಟ ವಿಚಾರ ಆದ್ರೂ ಮನೆಯವ್ರದ್ದು ಅಂತ ಅಂದ್ಬಿಟ್ರೆ ತುಂಬಾ ಸಂಭ್ರಮಿಸ್ತಾ ಇದ್ದ. ಎಲ್ಲರ ಜೊತೆಗೂ ತುಂಬಾ ಮಾತು. ಈಗ ವಿಷಯ ಆಕ್ಚುಲಿ ಹೋದಾಗ್ಲಿಂದ ನಮ್ಗೆ ವಾಟ್ಸ್ಆಪ್ ಅಲ್ಲಿ 1-2 ಮೆಸೇಜ್ಗಳು ಬಿಟ್ರೆ ಮತ್ತೇನ್ ಮೆಸೇಜ್ ಅಂತ ಇರ್ಲಿಲ್ಲ. ವಾಪಸ್ ಬಂದ್ರೆ ಖಂಡಿತ ಮಂಜಣ್ಣ ಅಷ್ಟು ಹೇಳ್ತಾ ಇದ್ರು. ಶಿವಮೊಗ್ಗನೇ ಇರೋದ್ರಿಂದ, ನಾನು ಶಿವಮೊಗ್ಗದಲ್ಲೇ ಇರೋದ್ರಿಂದ ಎಲ್ಲ ವಿಚಾರ ಡಿಟೇಲ್ ಆಗಿ ಬೇಕಾದ್ರೆ ಹೇಳೋಷ್ಟು ಅಷ್ಟು ಸಂಭ್ರಮ ಪಟ್ಟಿದ್ನ ಎಕ್ಸ್ಪ್ರೆಸ್ ಮಾಡುವಂತ ಗುಣ ಮಂಜಣ್ಣಂದು. ಈಗ
ಅವನ ಬಗ್ಗೆನೇ ಹೇಳೋಂಗಾಗ್ತಾ ಇದೆ ಅಷ್ಟೇ. ನೆಟ್ವರ್ಕ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪಲ್ಲವಿ ಅವರು ಹೇಳಿದ್ರು, ಆತ ಅಲ್ಲಿಯ ಭಯೋತ್ಪಾದಕ ಹೇಳಿದಂತೆ ಮೋದಿಗೋಗಿ ಹೇಳು ಅಂತ ಹೇಳಿದ್ರಂತೆ. ಈಗ ಸಾಧಾರಣವಾಗಿ ಒಂದಿರುತ್ತೆ, ಮಂಜಣ್ಣ ಒಂದು ಮೃದು ಸ್ವಭಾವದ ಜೀವಿ, ಅವರಿಗೆ ಅಂದ್ರೆ ಅವರ ಕೆಲವು ವಿಡಿಯೋಗಳನ್ನು ನೋಡಿದೆ, ಅವರು ಮಾತಾಡುವಾಗ ಅವರು ಮತ್ತೊಬ್ಬರ ಬಗ್ಗೆ ಇಟ್ಟಂತ ಒಂದು ಅನುಕಂಪ, ಪ್ರೀತಿ, ಅದನ್ನೆಲ್ಲ ಗಮನಿಸಿದಾಗ ಅಂತವರನ್ನ ಈ ಭಯೋತ್ಪಾದಕರ ಹಂತಕರ ಗುಂಡಿಗೆ ಬಲಿಯಾಗುವಂಥದ್ದು ಅಂತ ಹೇಳಿ, ಜೊತೆಗೆ ಮೋದಿಗೋಗಿ ಹೇಳು ಅನ್ನುವಂಥದ್ದು. ಇದಕ್ಕೆ ಒಬ್ಬ ಹೆಣ್ಮಗಳಾಗಿ ಯಾವ ರೀತಿಯ ಪ್ರತೀಕಾರ ಇದಕ್ಕೆ ಬೇಕು ಅಂತ ನಿಮಗನ್ಸುತ್ತೆ? ಏನ್ ತಗೊಳುತ್ತೋ ಸರ್ಕಾರ ತಗೊಳ್ತಾ ಇದೆ ಆಲ್ರೆಡಿ. ನಮ್ಗೆ ಅದ್ರ ಮೇಲೆ ಮಂಜಣ್ಣನ್ ಕೂಡ ಅವ್ನಿಗೆ ಸರ್ಕಾರದ ಮೇಲೆ ಮತ್ತೆ ಸೈನ್ಯದ ಮೇಲೆ ತುಂಬಾ ಅಭಿಮಾನ ಇತ್ತು. ಸೊ ಅವ್ರು ತಗೋತಾ ಇದಾರೆ. ನಮ್ಗೆ ಅದ್ರ ಬಗ್ಗೆ ಹೇಳೋ ಎರಡು ಮಾತು ಇಲ್ಲ. ಏನಾಗತ್ತೋ ಹಾಗೆ ಮಾಡಿ ಶಿಕ್ಷೆ ಕೊಡ್ತಾರೆ, ಚೆನ್ನಾಗೇ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಗೆ. ಹಾಗಾಗಿ ನಮ್ಗೆ ಮತ್ತದ್ರ ಬಗ್ಗೆ ಏನು ಹೇಳುವಂತದ್ದಿಲ್ಲ. ಏನಾಗ್ತಾ ಇದೆ ಚೆನ್ನಾಗತ್ತೆ. ಏನು ಮಂಜಣ್ಣಂದೇನು ವಾಪಸ್ ತಗೊಂಬರಕ್ ಆಗಲ್ಲ, ಆದ್ರೆ ಅದಕ್ಕೆ ಹೇಳ್ದಂಗೆ ಅದಕ್ಕೆ ಉತ್ತರ ಕೊಡ್ತಾರೆ ನಮ್ಮ ಸೈನ್ಯ, ನಮ್ಮ ಸರ್ಕಾರ, ಭಾರತೀಯ ಸರ್ಕಾರ ಉತ್ತರ ಕೊಡುತ್ತೆ. ಇವತ್ತು ಶಿವಮೊಗ್ಗದ ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದನ್ನ ಆಚರಿಸ್ತಾ ಇದ್ದಾರೆ. ಮಂಜುನಾಥ್ ರಾವ್ ಅವರ ಈ ರೀತಿಯ ಒಂದು ಏನು ಸಾವಾಯ್ತು, ಅದನ್ನ ಖಂಡಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಇಡೀ ಶಿವಮೊಗ್ಗ ಇವತ್ತು ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ, ಮಂಜುನಾಥ್ ಅವರಿಗೆ ವಿಶೇಷವಾಗಿ ಬೆಂಬಲವಾಗಿ ನಿಂತಿದೆ. ಇದನ್ನ ಗಮನಿಸಿದಾಗ ಹೇಗನ್ಸುತ್ತೆ ಮೇಡಮ್, ಏನ್ ಅನ್ಸುತ್ತೆ? ಇದೆಲ್ಲ ಯಾರು ಇದಕ್ಕೆ ಉತ್ತರ ಇಲ್ಲ. ಮಂಜುನಾಥ್ ಅವ್ರ ಮೂಲಕ ಯಾರ್ಯಾರು ತೀರ್ಕೊಂಡಿರೋ ಎಲ್ರಿಗೂ ಅವರು ಸಪೋರ್ಟಿವ್ ಆಗಿ ನಿಂತಿರುವಂತ ಜನಗಳು. ಹಾಗಾಗಿ ರೈಟ್. ಧನ್ಯವಾದ ದೀಪಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ನಿಮ್ಮ ಕುಟುಂಬದ ಜೊತೆಯಲ್ಲಿ ಇಡೀ ಭಾರತ ಇದೆ, ನಮ್ಮ ಸಾಂತ್ವನ ಕೂಡ ನಿಮ್ಮ ಕುಟುಂಬದ ಜೊತೆಯಲ್ಲಿದೆ ಅಂತಷ್ಟೇ ಹೇಳ್ಬಹುದು. ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.